ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋ ಒಳ್ಳೆದನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಬೆಲ್ ಐಕಾನ್ ಒತ್ತಿ. ತಮಗೆಲ್ಲರಿಗೂ ನೋಟಿಫಿಕೇಶನ್ಗಳು ಬರ್ತವೆ, ಅದರಿಂದ ತಾವು ನಮ್ಮ ವಿಡಿಯೋಗಳನ್ನ ಕ್ವಿಕ್ ಆಗಿ ಆಕ್ಸೆಸ್ ಮಾಡಬಹುದು. ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ಕ್ವಶನ್ ಏನೈತ್ರಿ? ಶುಭಂ ಸರ್, ಇವತ್ತಿನ ಕ್ವಶನ್ ಏನೈತಿ ಅಂದ್ರ, ಮೊನ್ನೆ ಒಂದು ಇದನ್ನ ನೋಡತ್ತಿದ್ನಿ, ಏನು ವಿಡಿಯೋ ನೋಡ್ಬೇಕಾದ್ರೆ ಏನ್ ಹೇಳಿದ್ರು, ಇಂಡಿಯಾ ಒಳಗಿನವ್ರು ಎಲ್ಲ ಎಂಟರ್ಪ್ರಿನರ್ ಏನದಾರಲ್ಲ ಇವರೆಲ್ಲರೂ ಜಸ್ಟ್ ಏನೋ ಕಾಪಿ ಪೇಸ್ಟ್ ಅದಾರ. ಅಂದ್ರೆ ಏನೋ ಯಾವ್ದ್ರ ಒಂದು ಚೈನಾದ, ಅಮೆರಿಕದ, ಅಲ್ಲಿದ ಪ್ರಾಡಕ್ಟ್ ತರೋದೈತಿ, ಮಾರೋದೈತಿ. ಇನೋವೇಷನ್ ಏನು ಇರಂಗಿಲ್ಲ. ಇದಕ್ಕೆ ಎಷ್ಟು ಮಟ್ಟಕ್ಕೆ ನೀವು ಒಪ್ಕೋತೀರಿ? ನಮ್ಮ ಇಂಡಿಯಾದೊಳಗಿನವ್ರು ಕಂಪನಿಯವ್ರು ಇನೋವೇಷನ್ ಮಾಡ್ತಾರೋ ಅಥವಾ ಮಾಡಂಗಿಲ್ಲ, ಜಸ್ಟ್ ಏನ ಕಾಪಿ ಪೇಸ್ಟ್ ಎಲ್ಲಿದ್ರ ತರೋದೈತಿ, ಮ್ಯಾನುಫ್ಯಾಕ್ಚರ್ ಮಾಡೋದೈತಿ, ಸೇಲ್ ಮಾಡೋದೈತಿ? ಅಂದ್ರೆ ಈಗ ಉದಾಹರಣೆದಕ್ಕಂದ್ರ ಚಾಟ್ GPT ಆಗ್ಲಿ, ಆಮೇಲೆ ಇದನ್ನಾಗ್ಲಿ, ಇವೆಲ್ಲ ಇಲ್ದಕ್ಕ ಹೊರಗಿನ ದೇಶದೂ ಅದಾವು. ನಮ್ಮ ದೇಶದೊಳಗೆ ಚಾಟ್ GPT ಇಲ್ಲ. ಈಗ ಹೋಗತ್ತೇಳಿ ಬಂದೈತಿ, ಏನ್ ಅಡ್ಡಿಲ್ಲ. ಆದ್ರೂ ಅದನ್ನ ಅಲ್ಲಿ ಎಲ್ಲಾರ ಆದಂತರ ಇಲ್ಲಿ ಆಗಿತ್ತು. ಇದಕ್ ನಿಮ್ದು ಎಷ್ಟು ಇದನ್ನ ಅರಾತೈ ಜೋದವ್ರದ್ದು ವಾಟ್ಸಪ್ ಐತಿ. ಆಮೇಲೆ ಇನ್ನು ಇದಾದ ಅದ್ರ ಬಗ್ಗೆ ನಿಮಗ್ ಏನ್ ಅನಿಸ್ತೈತಿ? ಅದ್ರ ಬಗ್ಗೆ ಇನೋವೇಷನ್ ಏನೈತಿ, ಏನಿಲ್ಲ? ಇನ್ನೋವೇಷನ್ ಇದೆ, ಆದ್ರೆ ಅದು ಬೇರೆ ದೇಶಕ್ಕೆ ಹೋಗಿತ್ತು ಇನ್ನೋವೇಷನ್ ಅದ. ಈಗ ಅಮೆರಿಕದಾಗ ಟ್ಯಾರಿಫ್ ಹಾಕಿದ ಮೇಲೆ ಈಗ ಅದು ಇಂಡಿಯಾಗ ಬರ್ಬೋದು. ಇನ್ನು ಮುಂದೆ ಇಂಡಿಯಾ ಬಿ ಡೆವಲಪ್ ಆಗ್ಬೋದು, ಇನ್ನೋವೇಷನ್ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಇಂಡಿಯಾದವರ ಡೆವಲಪರ್ಗಳು ಅಲ್ಲಿ ಮಾಡತ್ತಾರಲ್ಲ, ಅದೇ ಹೇಳಿಲ್ಲ ನಾ ಹೇಳ್ತೇನೆ, ಆಗ್ಬೇಕಾಯ್ತು ನಮ್ಮ ಇಂಡಿಯಾದಾಗ. ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ ತಯಾರಿಲ್ಲ, ಯಾಕಂದ್ರೆ ಪ್ರೋತ್ಸಾಹನ ಇಲ್ಲಿ ಸಿಗ್ತಾ ಇರುತ್ತಿಲ್ಲ. ಕಮ್ಮಿ ಪೇಮೆಂಟ್ ಇದೆಲ್ಲ ಕಮ್ಮಿ ಇತ್ತು. ಅಲ್ಲಿ ಹಂಗ ಹೇಗ್ ಸಿಗ್ತಾನ ಆ ಕಡೆ ಹೋಗಿರು. ಈಗ ನಮ್ಮ ಟ್ರಂಪ್ ಚರ್ಚೆ ಮಾಡಿದ್ರೆ ಅಲ್ಲಿ ಟ್ಯಾರಿಫ್ ಹಾಕ್ಬಿಟ್ರ. ಹಿಂಗಾಗಿ ಎಲ್ಲಾರು ಇನ್ನು ಇಂಡಿಯಾಕ್ಕೆ ಬಂದು ಇಂಡಿಯಾ ಡೆವಲಪ್ ಮಾಡಿ ಮುಂದೆ ಇಂಡಿಯಾ ಬಿ ಡೆವಲಪ್ ಆಗ್ಬೋದು ಅಂತ ಅನಿಸ್ತದೆ. ಅವ್ರು ವಾಪಸ್ ಬರ್ಬೇಕು ಇಂಡಿಯಾದಾಗ, ಹೊಸ ಐಡಿಯಾ ತಗೊಂಡ್ ಬಂದ್ರೆ ನಮ್ಮ ಗೌರ್ಮೆಂಟ್ ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಮಾಡದ ಈಗ ಇಂಡಿಯಾ ಸರ್ಕಾರ ಗೊತ್ತಾಗಿದ್ದಕ್ಕೆ ನಾವು ಡೆವಲಪ್ ಆಗಬೇಕು. ಬೇರೆ ಡಿಪೆಂಡ್ ಉಳಿದು ಏನು ಉಪಯೋಗ ಇಲ್ಲ. ಡೆವಲಪ್ಮೆಂಟ್ ಆಗಿದ್ದಾರೆ, ಚೇಂಜಸ್ಗಳು ಬೇಕ್ರಿ, ಸೇಫ್ಟಿ ಅನ್ನೋದು ಅಂದ್ರೆ ಬೇಕಿಲ್ಲ. ಈಗ ಗೂಗಲ್ ಜಿಮಿನಿ ಇದೆಲ್ಲ ತಗದಾರ ಸರ್, ಇವು ಘಾತ್ಕಿದಾವ್ರಿ. ನಮ್ ಡಾಟಾ ಎಲ್ಲ ಸೇವ್ ಅವ್ರ ಕಡೆ ಆಗುತ್ತೆ. ನಮ್ ಪರ್ಸನಲ್ ಡಾಟಾ ಆಗಲಿ ಏನೋ ಆಗಲಿ ಎಲ್ಲ ನೋಡಿದ್ವಿ ಸರ್. ಅದೇ ರೀ ಸರಿ. ಈಗ ಮೊನ್ನೆ ನಾವು ಟ್ರೈ ಮಾಡಿ ನೋಡಿದ್ರಲ್ಲ ಫೋಟೋಗಳನ್ನ, ಒಂದು ಆಕ್ಸಿಸ್ನವ್ರು ಅಲೋ ಕೊಟ್ಟು ಅದೆಲ್ಲ ಆಕ್ಸಿಸ್ ಅವ್ರಿಗೆ ಹೋಗ್ಬೋದ್ಲಕ್ರಿ. ನಮ್ಮ ಮೊಬೈಲ್ ಎಲ್ಲ ಪರ್ಸನಲ್ ಡಾಟಾ ಅವ್ರಿಗೆ ಕಳ್ತ ಅವ್ರ ಅದಕ್ಕೆ ಏನ್ರ ಅದನ್ನ ಇದ ಮಾಡ್ಬೇಕಾಯ್ತು. ಆಕ್ಚುಲಿ ನಾನು ಅದು ಬ್ಯಾನ್ ಆಗ್ಬೇಕು ನೋಡ್ರಿ ಸರ್. ಈಗ ಒಂದ್ ನೀವು ಒಂದು ರೀಲ್ಸ್ ನೋಡ್ರಿ ಅಂದ್ರ ಅದ್ರ ರಿಲೇಟೆಡ್ ರೀಲ್ಸ್ ಬರ್ಕ್ ಚಲೋ ಅದಾವ ನಿಮ್ಮ ಐತ್ರಿ. ಇದ್ರ ಅರ್ಥ ಅವ್ರಿಗೆ ಡಾಟಾ ಹೊಂಟೈತಿ ಅನ್ರಿ ಸರ್. ನಾವು ಫ್ಲಿಪ್ಕಾರ್ಟ್ದಾಗ ಒಂದು ಯಾವುದೋ ಒಂದು ಇದ ನೋಡಿದ್ವು, ಒಂದು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ, ಯೂಟ್ಯೂಬ್ದಾಗ ನೋಡಕ್ ಹೋದ್ರಿ ಹೊಳೆ ಅದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಆಯ್ತು ತೋರಿಸಿ. ಅಂದ್ರೆ ಎಷ್ಟು ಕನೆಕ್ಟ್ ಐತಿ ನೋಡ್ರಿ ಎಲ್ಲ. ಈಗ ಹಂಗ ನಮ್ಮ ದೇಶದೊಳಗಿಲ್ದ್ರಕ ಮೊನ್ನೆ ಮತ್ತೊಂದು ನೋಡಿದೆ. ಅಂದ್ರೆ ನಾವು ಬರೀ ಈಗ ಒಂದು ಟೆಕ್ನಾಲಜಿ ಇಂಜಿನಿಯರಿಂಗ್ ಆಗಲಿ, ಡಿಪ್ಲೊಮಾ ಆಗಲಿ, ITI ಆಗಲಿ ಅಥವಾ ಮೆಡಿಕಲ್ ಆಗಲಿ, ಏನೋ ಒಂದು ನಮ್ದು ಸಿಲೆಬಸ್ ಪ್ಯಾಟರ್ನ್ ಐತಿ. ಅದ್ರ ಪ್ರಕಾರ ಎಲ್ಲರಿಗೂ ಹುಡುಗರು ನಾವು ಇಂಜಿನಿಯರಿಂಗ್ ಆದ ಇದನ್ನ ಕಲಿತಾರ್ರಿ, ಇನೋವೇಷನ್ ಮಾಡ್ತಿರ್ತಾರ. ಆದ್ರೆ ಮೊನ್ನೆ ಒಂದು ವಿಡಿಯೋ ನೋಡ್ಬೇಕಾದ್ರೆ ಅದ್ರೊಳಗೆ ಹಂಗ ಜಸ್ಟ್ ಇನ್ಫಾರ್ಮೇಶನ್ ಬಂತು. ಈಗ ನಾವು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಾರ್ಮಲಿ ಬೆಳಿಗ್ಗೆ ಅದ ಹೊಡ್ಯಾಕ. ಅಲ್ಲಿ ಅಮೆರಿಕದಾಗ ಎಲ್ರಕ್ಕ ಒಂದು ಕೆಲವೊಂದು ಮಷಿನ್ಗಳು ಡೆವಲಪ್ ಮಾಡಿದಾರೆ. ಅದಕ್ಕೆ AI ಯೂಸ್ ಮಾಡಿ ಸೆನ್ಸರ್ ಕುಣಿಸಿದಾರೆ. ಸೆನ್ಸರ್ ಮೇಲೆ ಡಿಟೆಕ್ಟ್ ಮಾಡ್ತೈತಿ. ಮಾಡಿದ ನಂತರ ಲೇಸರ್ ಲೈಟ್ಲಿ ಎಲ್ರಕ್ಕ ಇವು ಇದನ್ನದು ಇನ್ಸೆಕ್ಟಿಸೈಡ್ಸ್ ಏನಿರ್ತಾವಲ್ಲ, ಅಂದ್ರೆ ಹುಳ ಅದು ಬೆಳಿ ಒಳಗ ಅವು ಇಲ್ದ್ರಕ್ಕ ಟಾರ್ಗೆಟ್ ಮಾಡಿ ಅದಕ್ಕೆ ಲೇಸರ್ ಲೈಟ್ಲೆ ಕಿಲ್ ಮಾಡ್ತೈತಿ. ಆಕ್ಚುಲಿ ಇದ ಚೀನಾದಾಗೂ ಡೆವಲಪ್ ಆಗಿದ್ದು ಆಲ್ರೆಡಿ. ನಮ್ಮ ಸೈಡ್ ಒಬ್ಬ MLA ಅಂದ್ರೆ ಲಕ್ಷ್ಮಣ್ ಸವದಿ ಅಲ್ಲಿ ವಿಸಿಟ್ ಮಾಡಿ ನೋಡಿ ಬಂದಾರೆ. ಇಲ್ಲಿ ಇವ್ರೇನ್ ಹೇಳಿರೋದೆಲ್ಲ ನೋಡಿ ಬಂದಾರೆ. ಬಟ್ ಇಂಡಿಯಾದಾಗ ಇಲ್ಲ ಬರೋದು ಇನ್ನೂ ಬಹಳ ದೂರ ಇದ್ ಬಿಡ್ರಿ. ಅದು ಹೇಗಿದ್ರಿ ಈಗ ನಮ್ಮ ರೈತರ ಕಡೆ ಸರ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಕ್ಕೆ ಇಲ್ಲ.
ಈಗ ನೋಡ್ರಲ್ಲ ಇವ್ ಮಳಿ ಯಾವಾಗ ಬೇಕಾದ್ರೆ ಬೆಳದಿ. ಹ್ಮ್ ಈಗ ಹುಳುಗಳೆಲ್ಲ ಸೀಸನ್ ವೈಸ್ ಬರಂಗಿ. ಈ ಮಳೆಗಾಲದಾಗ ಬರುವಂಥದ್ದು ರೋಗ ಬೇರೆ. ಇಲ್ಲ ಅದ ಔಷಧ ಅದೇನ್ ಔಷಧ ಏನ್ ಸಂಬಂಧ ಇಲ್ಲ, ಔಷಧ ಸಂಬಂಧ ಇಲ್ಲ. ಅದ ಡೈರೆಕ್ಟ್ ಅದ್ ಲೇಸರ್ ಲೈಟ್ ಏನ್ ಮಾಡ್ತೈತಿ, ಲೈಟ್ ಲೇನ ಕೊಲ್ತೈತಿ. ಈಗ ಖರೆ ಅದು ಎಷ್ಟು 100% ರಿಸಲ್ಟ್ ಬರೋದಿಲ್ಲ ಸರ್. ಇಲ್ಲ, ಈಗ ನೀವು ಔಷಧ ಹೊಡೆಯೋದಾದ್ರೂ 100% ರಿಸಲ್ಟ್ ಇರಂಗಿನ ಇಲ್ಲ ಅದಕ್ಕೂ. ಯಾಕಂದ್ರೆ ನಮ್ ಕ್ಲೈಮೇಟಿಕ್ ಹುಳುಗಳು ಬೇರೆ ಇರಬಹುದು. ಬೇರೆ ಇರ್ತಾವ. ಇಲ್ಲ ಲೈಟ್ ಲೈಟ್ ಸಂಬಂಧ ಇಲ್ಲ. ಲೈಟ್ ಸಂಬಂಧ ಇಲ್ಲ ಸರ್. ಲೇಸರ್ ಲೈಟ್ ಕೊಲ್ತೈತಿ ಡೈರೆಕ್ಟ್. ಲೇಸರ್ ಲೈಟ್ ಔಷಧಿನ ಮತ್ತೆ ಫಾರ್ ಎಕ್ಸಾಂಪಲ್ ಈಗ ಏಪ್ರಿಲ್ ಮೇ ಜೂನ್ ಸೀಸನ್ ಹುಳುಗಳು ಬರ್ತಾವ. ಹುಳುಗಳು ಬಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ತರ ಬೆಳೆದಾಗ ಡೊನ್ ಹೇಳ್ತಾ ಇರುತ್ತೆ. ನಿಮ್ಮ ಔಷಧಿಯಿಂದ ಮತ್ತೆ ಇಫೆಕ್ಟ್ ಉಳಿಯಂಗಿಲ್ಲ. ಖರೆ ಲೇಸರ್ ಲೈಟ್ ಅದೇನು ಹೀಟ್ ಪ್ರೊಡ್ಯೂಸ್ ಮಾಡೈತಿ. ಈಗ ಲೇಸರ್ ಕಟಿಂಗ್ ಹೆಂಗ್ ಇರ್ತೈತಿಲ್ಲ ಅದ ಸೇಮ್ ಪ್ರೊಸೆಸ್. ಅದೇ ಇಷ್ಟೇ ಲೈಟ್ ಟಾರ್ಗೆಟ್ ಮಾಡೈತಿ, ಆ ಹುಳಕ್ ಕಿಲ್ಲರ್ಕ ಟಾರ್ಗೆಟ್ ಮಾಡಿ ಹುಳನ್ನ ಕೊಲ್ತೈತಿ. ಹಿಂಗ ಪ್ರೊಸೆಸ್ ಐತಿ. ಮಾತ್ರ ಭಾಳ ಚಲೋ ಅಂದ್ರೆ ಚಲೋ ಕರೆ ಚಲೋ ಐತಿ. ಚಲೋಗರ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ಬೇರೆ ದೇಶ ಹಂಗಿರ್ತಿಲ್ಲ ಅಂದ್ರ शेतकरी परवडसಬೇಕು. ಈಗ ಡ್ರೋನ್ ಸರ್ ಇಲ್ಲ, ಆಕ್ಚುಲಿ ಡ್ರೋನ್ ಸಿಸ್ಟಮ್ ಇದು ಬೆಸ್ಟ್ ಐತಿ. ಖರೆ ಇವ್ರು ನೋಡ್ರಿ ಔಷಧ ಹೊಡ್ಯಾಕ ಡ್ರೋನ್ ಸಿಸ್ಟಮ್ ಭಾಳ ಬೆಸ್ಟ್ ಐತಿ. ಕಮ್ಮಿ ರೇಟ್ ಅಂದ್ರೆ ಏನಾಗಿ ಬಾಡಿಗೆ ಭಾಳ ಅಂದ್ರೆ ಸರ್ ಎಕರೆ ಒಂದು 500 ರೂಪಾಯಿ ಬಾಡಿಗೆ. ಈಗ ಡೆವಲಪ್ಮೆಂಟ್ ಮಾಡತ್ತಾರ, ಖರೆ ಅದನ್ನ ಯೂಸ್ ಮಾಡೋನು ಮಂದಿಗೆ ಆಯ್ದ ಇಲ್ರಿ. ಡ್ರೋನ್ ಅಂದ್ರೆ ಸರ್ ಸೇಫೆಸ್ಟ್ ನೋಡ್ರ. ಈಗ ನೀವು ಸ್ವಂತದ್ರ ಪಂಪ್ ತಗೊಂಡು ಔಷಧಿ ಹೊಡ್ಯಾಕ ಹೋದ್ರಿ, ಸ್ವಂತಿಗೆ ಪಂಪ್ಲಿ ಔಷಧಿ ಹೊಡಿತೀರಿ, ಅದು ನಿಮ್ ಊರ್ನಾಗ ಹೋಗ್ಬೋದು. ಅದರಿಂದ ಮತ್ತೆ ನಿಮ್ಗೆ ರೋಗ ಬರೋ. ಡ್ರೋನ್ ಸಿಸ್ಟಮ್ ಹಂಗ ಆಪ್ರೇಟ್ ಮಾಡವ ಶೇತಕರಿ ಇವ್ರು ಬರೋ ಮಂದಿ ಇಷ್ಟ. ಅದ್ರಾಗ ನಾ ಮ್ಯಾಲಿನ ಕಂಬದ ಲೈಟ್ ಅಷ್ಟು ನೋಡ್ಕೊಂಡು ಪದ್ಧತಿ ಯಾವ ಇದ ಮಾಡ್ತೇನೆ. ಸೇವ್ ಆಗ್ತೈತಿ. ಚಲೋ ಅಂದ್ರೆ ಇದು ಟೆಕ್ನಾಲಜಿ ಬಂದ್ರೆ ಒಳ್ಳೇದ. ಅದೇನ್ ಕಾಸ್ಟ್ಲಿ ಏನ್ ಅನ್ನಕ್ಕೆ ಹಂಗೇನ್ ಕಾಸ್ಟ್ಲಿ ಇಲ್ರಿ ಅದ ಆಕ್ಚುಲಿ. ಎಕ್ಸಾಂಪಲ್ ಕಬ್ಬ ಕಡಿ ಮಷೀನ್ ಪೈಲೆ ಕಾಸ್ಟ್ಲಿ ಅನಿಸ್ತಿತ್ತು. ಬಟ್ ಈಗೆಲ್ಲ ಬರತ್ತ ಸರ್. ಈಗ ಹೆಂಗೆ ಸರ್ ನೀವು 15 ವಿಚಾರ ಮಾಡಲ್ಲ. ಪೈಲಾದ್ರಾಗ ಈಗಿನ ಥರ ಕಂಪೇರ್ ಮಾಡಿ ನಡೆಯಂಗಿಲ್ಲ. ಈಗ ಇಲ್ಲಾಂದ್ರೆ 1 ಕೋಟಿ 10-25 ಲಕ್ಷ ರೂಪಾಯಿ ರೇಟ್ ಐತಿ. ಗೌರ್ಮೆಂಟ್ 40% ಸಬ್ಸಿಡಿ ಕೊಟ್ಟಿತ್ತು ಸ್ಟಾರ್ಟಿಂಗ್. ಈಗ ಸಬ್ಸಿಡಿ ಬಂದ್ ಮಾಡಿ ಏನು ತೊಗೋದಾದ್ರೆ ಪರ್ಚೇಸ್ ಮಾಡಿ ನೀವು 100% ಅಮೌಂಟ್ ಅಲ್ಲಿ ಪೇ ಮಾಡ್ಬೇಕಾಗಿತ್ತು. ಈಗ ಗೌರ್ಮೆಂಟ್ ಸಬ್ಸಿಡಿ ಬಂದೈತಿ, ಫ್ಯಾಕ್ಟ್ರಿ ಸಬ್ಸಿಡಿ ಬಂದೈತಿ. ಈಗ ನಾಳೆ ಗೌರ್ಮೆಂಟ್ ಭೀ ಅನ್ನತೈತ್ರಿ ಸ್ಟಾರ್ಟಿಂಗ್ ಅಟ್ಟೆ ಇಡ್ತಾರೆ ಸರ್ ಅವರು. ಏನು ಇದಾರ್ತಿತ್ತು ನೋಡ್ರಿ ಅವ್ರ ಸೀಸನ್ ಆ ಟೈಮ್ದಾಗ ಅಟ್ಟು ಒಂದು 5 लाख ರೇಟ್ ಐತಿ. 3 लाख ರೂಪಾಯಿಗೆ ನಿಮ್ಮ 2 लाख ರೂಪಾಯಿ ಸಬ್ಸಿಡಿ ಗೌರ್ಮೆಂಟ್ ತೆಗಿತಿ. ಮನುಷ್ಯರಿಗೆ ವ್ಯವಸ್ಥೆ ಮಷಿನ್ ತಗೋರಿ, ಯೂಸ್ ಮಾಡ್ರಿ, ನೀವು ಯೂಸ್ ಆಗೋಣ ನೀವು ಮಾಡ್ರಿ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಹತ್ತು ಮದುವೆ ಮಾಡ್ತಾರೆ ಸಬ್ಸಿಡಿ ಕೊಡೋ 5 लाख 3 लाख ಹಾಕಿರಿ 2 लाख ನಾವು ಸಬ್ಸಿಡಿ ಮಾಡ್ತೀವಿ. ಲಾಸ್ಟ್ ಹೆಂಗ ಮಾರಾಟ ಹೆಚ್ಚಾತೈತಿ ನೋಡ್ರಿ. 5 लाख 5 लाख. ಖರೆ ಇದು ಹೇಳಿದ್ರಿ ಟೆಕ್ನಿಕ ಇದು ಬಂತ್ರ ಭಾಳ ಚಲೋ. ಬಿಕಾಸ್ ಯಾನಕ್ಕೆ ಅಂದ್ರ ಪೆಸ್ಟಿಸೈಡ್ಸ್ ಇಲ್ರಿ, ಇದೈತೇನ್ರಿ ಸೌಕರ್ಯ ಅಂತ ಅದ ಕಡಿಮೆ ಆಕೈತಿ ಈಗ. ಇದು ಪಾಯಿಂಟ್ ಅದ್ರೊಳಗಿತ್ರಿ. ಲೇಸರ್ ಲೇಸರ್ ಅಂದ್ರೆ ಏನ ಜಸ್ಟ್ ಇದು ಲೈಟ್, ಅದರಿಂದ ಇಲ್ರಕ್ಕೆ ಏನಾಗೈತಿ ಓನ್ಲಿ ಇಟ್ ವಿಲ್ ಅಟ್ಯಾಕ್ ದಿ ಮಣ್ಣಿಗೆ ಬಿಡೋದ ಇವೆಲ್ಲ ಭಾಳ ಈಗ ಮುಂದಿನ ಪೀಳಿಗೆಗೆ ಏನು ಈ ಹೊಲ ಏನ್ ಬರೋದ್ರಿ? ಎಷ್ಟೋ ಎಕರ್ ಹೊಲ ಎಲ್ಲ ಇಷ್ಟು ದೂರ ಗುಲ್ಬರ್ಗ ಬಾಗಲಕೋಟ ಈ ಸೈಡ್ ಹೊಲಗಳು ನೋಡ್ರಿ ನೀವು. ಎಲ್ಲಾ ಉಪ್ಪು ಬಿಟ್ಟು ಹಿಂಗೆ 20-30 ಆ ತಿನ್ನಿಗೆ ಹೋಗುತ್ನ್ಯಾಗ ಸರ್ ನೀವು ಇವನಿದ್ ಶಿರಗುಪ್ಪಿದಿಂದ ಉಗಾರ್ಕ್ ಹೋಗುತ್ನ್ಯಾಗ ಒಂದು ರೋಡ್ 2 ಸೈಡ್ ಸರ್. ಇಲ್ಲಾಂದ್ರೆ ಬಿ 30 ಎಕರ್ ಕಮ್ಮಿ ಒಂದು 30-40 ಎಕರ್ ಒಂದ್ ಹಿಂಗೆ ಟಾಕ್ ಹಿಂಗೆ ಹೊಲ ಪಡಿಕ ಐತಿರ. ಲಾಸ್ಟ್ಗೆ ಶಿರೋ ಫ್ಯಾಕ್ಟ್ರಿ ಸಾರಿ ಪಾಟೀಲ್ ಹೋಗಿ ಅದಂಗ ಮಾತಿ ಪರೀಕ್ಷೆ ಮಾಡಿ ಅದಕ್ಕೆ ಇದನ್ ಮಾಡ್ತಾರೆ. ಏನ್ ಅದಕ್ಕೆ ಪಂದ್ರಶ್ ನೀರು ಹೋಗ್ಬೇಕಾದ್ರ ಒಳಗಿಂದ ಅದಕ್ಕೋಸ್ಕರ ಇದು ಅಪಾರ್ಟ್ ಫ್ರಮ್ ಇದು ಟೆಕ್ನಾಲಜಿ ಬಗ್ಗೆ ಆಯ್ತು. ಇಂದ ಹರ್ಯಾಗ ನಡೆದಿದ್ದು ಒಂದು ಘಟನೆ ಹೇಳ್ತೀನಿ, ನೀವು ಎಲ್ಲರೂ ಅನುಭವಿಸಿರ್ಬೋದು. ಮದುವೆ ಆಗಿದ್ ಬಳಕ ಹೆಂಗ್ ಚಿಲ್ದ್ರಕ ಹೆಂಗ 1-2 ನಿಮಿಷ ಬರ್ರಿ, 1 ನಿಮಿಷ ಬರ್ರಿ, 1 ನಿಮಿಷ ಬರ್ರಿ ಅಂತ ಅಂತಾರ. 1 ನಿಮಿಷ ಬರ್ರಿ, 1 ನಿಮಿಷ ಬರ್ರಿ, ಯಾರ ಕೈಗೆ ಬರ್ಲಿಲ್ಲ ಅಂದ್ರೆ 1 ನಿಮಿಷ ಬರ್ರಿ ಅಂತ ಹೇಳ್ತಿರ್ತ. ನಾ ಹರ್ಯಾಗಿಲ್ದ್ರಕ ನಮ್ ಮಿಸಸ್ ಕರೆದ್ರು 1 ನಿಮಿಷ ಬರ್ರಿ. ನಾ ಏನ ಅದಕ್ಕ ನಿಂದು 1 ನಿಮಿಷ ಮಾತು ಕೇಳಿ ನನಗ್ ಸಾಕಾಗೈತಿವಾ ಅಂತ ಹೇಳಿ ಅದಕ್ಕಾಗಿ ಉತ್ತರ ಏನ್ ಕೊಡ್ಬೇಕು, ಪಟ್ಟು ಶಿರನ
ಹಂಗಾದ್ರೆ 1 ನಿಮಿಷ ಬೇಡ 2 ನಿಮಿಷ ಬರ್ರಿ ನೀವು. ಅಂದ್ರೆ ಯಾವ ಲೆವೆಲ್ ಅವ್ರದ್ದು ಮೆಂಟಾಲಿಟಿ ಇರ್ತೈತಿ. ಕ್ವಿಕ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವ್ರು 1 ನಿಮಿಷದ ಇಲ್ದ್ರಕ 2 ನಿಮಿಷ ವರ್ಡ್ ನಿಮಗ್ ಬೋರ್ ಆಗೈತಿಲ್ಲ ಕೇಳಂಗಿಲ್ಲ ಮೊದಲ ಕೇಳಂಗಿಲ್ಲ. ಮತ್ತೆ ಅವ್ರಿಗೆ ನಾವು ಹೂ ಅಂತ ಹೋಗಬೇಕು. ಪರ್ಯಾಯ ಇಲ್ಲ, ಈಗ ಪರ್ಯಾಯ ಇಲ್ಲ. ಬೆಳಗ್ ಬರಲ್ಲ. ಬೆಳಿಗ್ಗೆ 1 ನಿಮಿಷ ಅಂದ್ರೂ ಹೋಗಾಗಬೇಕು, 2 ಗಂಟೆ ಆದ್ರೂ ಹೋಗಾಗಬೇಕು. ಇದು ಜಗತ್ತಿನ ನಿಯಮ ಐತೆ. ಒಂದು ಹಿಂದಿದಾಗ ಹಾಡ ಐತಿ, ಹಿಂದಿದಾಗ ಕಾಮಿಡಿಯನ್ ಹಾಡ ಹಿಂದಲ್ರಿ, ಗಂಡ ಹೆಂಡತಿನ. ಗಂಡ ಹೆಂಡತಿಗೆ ಹೇಳ್ತಿಂದ ಹೆಂಡತಿ ಒಟ್ಟು ಕೇಳತ್ತಾರ ಹಂಗಿಲ್ರಿ. ಅದಕ್ಕೆ ಅವ ಹೆಂಡತಿ ಅಪ್ಪನ ಮೇಲೆ ಒಂದು ಕವಿತಾ ಬರ್ದ, ಮಾವನ ಮ್ಯಾಗ ಮಾವನ ಮೇಲೆ. ಅದನ್ನ ನಮ್ಮ ವಿಡಿಯೋ ಲೆಂದಿ ಆಗತೈತಿ, ಸಾಕು. ವಿಡಿಯೋ ಲೆಂದಿ ಆಗತೈತಿ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಡಿಸ್ಕಸ್ ಮಾಡೋಣ. ವಿಡಿಯೋ ಒಳ್ಳೇದ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ತಾವೆಲ್ಲರೂ ಸಪೋರ್ಟ್ ಮಾಡಿ. ಇದೇ ತರ ನಾವು ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಚರ್ಚೆಯನ್ನು ತಗೊಂಡ್ ಬರ್ತೀವಿ.